So let us start with today's class. In the last class, I was discussing about the whole syllabus of your accounting software package. ನಿಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಸಿಲೆಬಸ್ ಬಗ್ಗೆ ನಾನು ಸುಮ್ಮನೆ ಜನರಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೆ. ಈ ಸಲಿ ನಿಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಅಲ್ಲಿ ಫಸ್ಟ್ ಮಾಡ್ಯೂಲ್ ಬಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಇದೆ. ಓಕೆ, ಬಿಫೋರ್ ಗೆಟಿಂಗ್ ಟು ಮಾಡ್ಯೂಲ್ ನಂಬರ್ 1 ಅಕೌಂಟಿಂಗ್ ಸಾಫ್ಟ್ವೇರ್ಗೆ ಹೋಗೋದಕ್ಕಿಂತ ಮುಂಚೆ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಅನ್ನೋ ಕಾನ್ಸೆಪ್ಟ್ ನ ಇಟ್ಟಿರೋದು ಏನಕ್ಕೆ ಅಂತ ಅಂದ್ರೆ ಅಕೌಂಟಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ಗಳನ್ನ ಯಾವ ರೀತಿ ಕೆಲವೊಂದು ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಈ ಅಕೌಂಟಿಂಗ್ ಆಕ್ಟಿವಿಟೀಸ್ಗಳನ್ನ ಮಾಡ್ತೀವಿ ಅನ್ನೋದನ್ನ ಕಲ್ತ್ಕೊಳ್ಳೋ ಉದ್ದೇಶದಿಂದ ಏನ್ ಮಾಡಿದ್ದಾರೆ, ಈ ಒಂದು ಚಾಪ್ಟರ್ ನ ಇಟ್ಟಿದ್ದಾರೆ ಅಥವಾ ಈ ಒಂದು ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. ನಿಮ್ಗೆ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನಾವು ಓಪನ್ ಎಲೆಕ್ಟಿವ್ ಅಂತ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಂಡ್ ಆಫೀಸ್ ಆಟೋಮೇಷನ್ ಅಂತ ಮಾತಾಡಿದ್ವಿ. ನಾವು ಆ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಪೂರಾ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಾವು ಮಾತಾಡಿದ್ವಿ, ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಕಂಪ್ಯೂಟರ್ ಅಂದ್ರೆ ಏನು, ಅದ್ರಲ್ಲಿ ಬರೋ ಪಾರ್ಟ್ಸ್ ಗಳು ಏನೇನೋ, ಹೆಂಗ್ ವರ್ಕ್ ಆಗುತ್ತೆ, ಮತ್ತೆ ಅದರಲ್ಲಿ ಯಾವ್ಯಾವ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಗಳು ಬರ್ತವೆ ಅಂತ ನೋಡಿದ್ವಿ. ಅದಾದ್ಮೇಲೆ ಅದರಲ್ಲಿ ಬೇಸಿಕ್ MS ಆಫೀಸ್ಗಳನ್ನ ನೋಡಿದ್ವಿ, ಲೈಕ್ MS ವರ್ಡ್, MS ಪವರ್ ಪಾಯಿಂಟ್, MS ಎಕ್ಸೆಲ್, ಮತ್ತೆ ಇಂಟರ್ನೆಟ್ ಬಗ್ಗೆ ಒಂಚೂರು ತಿಳ್ಕೊಂಡಿದ್ವಿ. ಅದು ಜನರಲ್ ಕಾಮನ್ ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅದು ಎಲ್ರಿಗೂ ಬೇಕದು. ಐದರ್ ಒಬ್ಬ ಕಾಮರ್ಸ್ ಗ್ರಾಜುಯೇಟ್ ಆಗಿರ್ಲಿ, ಅಥವಾ ಒಬ್ಬ ಯಾರೋ ಸೈನ್ಸ್ ಗ್ರಾಜುಯೇಟ್ ಆಗಿರ್ಲಿ, ಅಥವಾ ಆರ್ಟ್ಸ್ ಗ್ರಾಜುಯೇಟ್ ಆಗಿರ್ಲಿ, ಅವ್ರು ಎಲ್ಲರಿಗೂ ಸಹ ಏನಾಗುತ್ತೆ, ಆ ಬೇಸಿಕ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅನ್ನೋದು ಕಾನ್ಸೆಪ್ಟ್ ಬೇಕೇ ಬೇಕಾಗುತ್ತೆ. ಅದು ಕಂಪಲ್ಸರಿ, ಮಸ್ಟ್ ಅಂಡ್ ಶುಡ್. ಬಿಕಾಸ್ ನೀವು ಇವತ್ತು ಎಲ್ಲೇ ಹೋದ್ರೂ ಸಹ, ಸೊ ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ಥ್ರೂ ಇಮೇಲ್, ಥ್ರೂ ಕಂಪ್ಯೂಟರ್ ಮುಖಾಂತರ ಮಾಡೋದ್ರಿಂದ ಐ ಥಿಂಕ್ ದಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಶುಡ್ ರಿಕ್ವೈರ್ಡ್ ಫಾರ್ ಈಚ್ ಅಂಡ್ ಎವ್ರಿ ಕ್ಯಾಂಡಿಡೇಟ್. ಬಟ್ ನಮ್ಮ 4th ಸೆಮಿಸ್ಟರ್ ಅಲ್ಲಿ ಇರುವಂತಹ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಇದೆಯಲ್ಲ, ಸೊ ಇದು ಬಂದು ಏನು ಅಂತ ಅಂದ್ರೆ ನಿಮ್ಗೆ ಸ್ಪೆಸಿಫಿಕಲಿ ಫಾರ್ ಅ ಕಾಮರ್ಸ್ ಗ್ರಾಜುಯೇಟ್ ಅರ್ಥ ಮಾಡ್ಕೊಂಡು ಅವನು ತಿಳ್ಕೊಳ್ಬೇಕಾಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ, ಯಾವುದು ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್. ಯಾಕೆ ಇದನ್ನ ಇಟ್ಟಿದ್ದಾರೆ? ಬಿಕಾಸ್ ಹಿಂದೆ ನಾವು ಮಾತಾಡ್ತಿದ್ದೆಲ್ಲ ಒಂದ್ ದೊಡ್ಡ ಲೆಡ್ಜರ್ ಬುಕ್ ಇಟ್ಕೊಂಡಿದ್ರೆ, ಐ ಡೋಂಟ್ ನೋ ನೀವು ಇಲ್ಲಿ ಎಷ್ಟು ಜನ ಲೆಡ್ಜರ್ ಬುಕ್ ನ ನೋಡಿದೀರಾ ಅಂತ ಗೊತ್ತಿಲ್ಲ ನನಗೆ. ಸೊ ಲೆಡ್ಜರ್ ಬುಕ್ ಒಂದ್ ದೊಡ್ಡ, ಸ್ವಲ್ಪ ಲೈಟ್ ಯೆಲ್ಲೋ ಇಶ್ ಕಲರ್ ಅಲ್ಲಿ ಒಂದ್ ದೊಡ್ಡ ಲೆಡ್ಜರ್ ಬುಕ್ ಬರ್ತಿತ್ತು. ಕಂಪ್ನಿಗಳಲ್ಲಿ ಇರ್ಬೋದು, ಅಥವಾ ಒಂದು ರಿಟೇಲ್ ಶಾಪ್ಸ್ ಗಳಲ್ಲಿ ಇರ್ಬೋದು, ಅವರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ದಿನಾ ಸಂಜೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ರು, ಬಿಲ್ ನೋಡ್ಕೊಂಡು ಏನ್ ಮಾಡ್ತಾ ಇದ್ರು, ಎಂಟ್ರೀಸ್ ಗಳನ್ನ ಪಾಸ್ ಮಾಡ್ತಾ ಇದ್ರು. ಅಂದ್ರೆ ಆ ಲೆಡ್ಜರ್ ಬುಕ್ ಅಲ್ಲಿ ಬರಿತಾ ಇದ್ರು, ಡೇಟ್ ಹಾಕಿ ಏನ್ ಎಂಟ್ರಿ, ಅದಾದ್ಮೇಲೆ ಅದ್ರದ್ದು ಲೆಡ್ಜರ್ ಫೋಲಿಯೋ ನಂಬರು, ಬಿಲ್ ನಂಬರು ಎಲ್ಲಾನು ಹಾಕ್ಬಿಟ್ಟು ಅಮೌಂಟ್ ಹಾಕಿ ಎಲ್ಲ ನೀಟಾಗಿ ಒಂದು ಮ್ಯಾನ್ಯುವಲ್ ಆಗಿ ಬರಿತಾ ಹೋಗ್ತಿದ್ರು. ಬಟ್ ಬರ್ತಾ ಏನ್ ಮಾಡಿದ್ರು, ಸೊ ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅಂತ ಆಗ್ತಾ ಇದ್ದಂಗೆ, ಸೊ ಹೊಸದಾಗಿ ಇನೋವೇಷನ್ಸ್ ಗಳು ಸ್ಟಾರ್ಟ್ ಆಯ್ತು. ಆ ಸ್ಟಾರ್ಟ್ ಆದಾಗ್ಲೇನೆ ಬಂದಿದ್ದು ಯಾವುದು, ಈ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಅಂತ ಏನ್ ಮಾಡಿದ್ರು, ನೀವ್ ಏನ್ ಮ್ಯಾನ್ಯುವಲ್ ಅಕೌಂಟಿಂಗ್ ಮಾಡ್ತಿದ್ರಲ್ಲಪ್ಪ, ಸೊ ಆ ಮ್ಯಾನ್ಯುವಲ್ ಅಕೌಂಟಿಂಗ್ ಮಾಡ್ತಿರೋದನ್ನ ಸೈಡ್ಗೆ ಇಡಿ. ಆ ಮ್ಯಾನ್ಯುವಲ್ ಅಕೌಂಟಿಂಗ್ ಅಲ್ಲಿನೇ ಏನ್ ಮಾಡಿ, ನೀವು ಅಲ್ಲಿ ಏನ್ ಬರೀತಿದ್ರು ಅದನ್ನೇ ನೀವ್ ಏನ್ ಮಾಡ್ತಿದ್ರು, ಥ್ರೂ ಸಾಫ್ಟ್ವೇರ್ ಮುಖಾಂತರ ಏನ್ ಮಾಡಿ ಬರೀರಿ ಅಂತ ಬಿಟ್ರು. ಸೊ ಇದರಿಂದ ಏನಾಯ್ತು, 10-15 ಜನ ಕೂತ್ಕೊಂಡು ಮಾಡ್ತಿದ್ದ ಕೆಲಸ ಏನಾಯ್ತು, ಒಬ್ನೇ ಕೂತ್ಕೊಂಡು ಏನ್ ಮಾಡ್ಬೋದಾಗಿತ್ತು, ಕೆಲಸನ ಮಾಡೋ ಹೊಸ ಐಡಿಯಾನ ಏನ್ ಮಾಡಿದ್ರು, ಜನರೇಟ್ ಮಾಡಿದ್ರು. ಆಗ್ಲೇನೆ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದಂಥದ್ದು. ಸೊ ನಿಮ್ಮ ಮಾಡ್ಯೂಲ್ ನಂಬರ್ 1 ಅಲ್ಲಿ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ನ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ತಾ ಹೋಗ್ತೀವಿ, ವಿತೌಟ್ ಗೋಯಿಂಗ್ ಇನ್ ಟು ಡೀಟೇಲ್ಡ್ ಅಬೌಟ್ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್. ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ನಾವೇನು ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಅದನ್ನ ಹೊಸದಾಗಿ ಚೇಂಜ್ ಮಾಡಿದ್ದು ಏನಂತ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ. ಏನೇ ನೀವು ಅಕೌಂಟಿಂಗ್ ಸಿಸ್ಟಮ್ ನ ನೀವು ಮೇಂಟೈನ್ ಮಾಡ್ತಿದ್ರು, ಅದನ್ನ ಥ್ರೂ ಕಂಪ್ಯೂಟರೈಸ್ಡ್ ಮುಖಾಂತರ ಏನ್ ಮಾಡಿ ನೀವು ಮೇಂಟೈನ್ ಮಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಹೊಸ ಇನೋವೇಷನ್ ನ ತಗೊಂಡ್ ಮಾಡಿದ್ರು. ಅದೇನೆ ನಾವೇನಂತ ಕರಿತೀವಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕರಿತೀವಿ ನಾವು. ಹೋಪ್ ಈ ಸ್ಲೈಡ್ ಈ ಶೀಟ್ ಕಾಣಿಸ್ತಾ ಇದೆ ಅನ್ಸುತ್ತಲ್ಲ ನಿಮ್ಗೆ. ಕಾನ್ಸೆಪ್ಟ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಕಾಣಿಸ್ತಿದೆ ಅಲ್ವಾ? ಓಕೆ, ಫೈನ್. ಏನಿದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಅಂದ್ರೆ, computerized accounting system is an accounting information that processes the financial transactions and events as per the generally accepted accounting procedures to produce the reports as per the requirements ಅಂತ ಕರೀತಾನೆ. ನಾವು ಏನ್ ಹಂಗಂತ ಅಂದ್ರೆ, ನೀವು ಏನೇ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನ ಎಂಟ್ರಿ ಮಾಡ್ತಾ ಇದಿರಲ್ಲ, ಅದನ್ನ ಆಸ್ ಪರ್ ಗ್ಯಾಪ್ ಮುಖಾಂತರ ಮಾಡಿ. ಏನದು ಆಸ್ ಪರ್ ಗ್ಯಾಪ್ ಅಂತ ಅಂದ್ರೆ, ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಕೇಳಿದೀರಾ ಅಂತ ಅನ್ಕೊಂಡಿದೀನಿ.
ಅದಾದ್ಮೇಲೆ ನಿಮ್ಗೆ ಗೋಲ್ಡನ್ ರೂಲ್ ಆಫ್ ಅಕೌಂಟಿಂಗ್ ಅಂತಾನೂ ಗೊತ್ತಿದೆ ನಿಮ್ಗೆ. ಈ ಗೋಲ್ಡನ್ ರೂಲ್ ಆಫ್ ಅಕೌಂಟಿಂಗ್ ಮತ್ತೆ ಏನು ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಥವಾ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ನೋಡ್ತೀವಿ, ಈ ಇಂಥ ಪ್ರಿನ್ಸಿಪಲ್ಸ್ ಗಳನ್ನೆಲ್ಲ ಇಟ್ಕೊಂಡು ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಒಂದು ಪ್ರಾಪರ್ ಸಿಸ್ಟಮ್ ಅಲ್ಲಿ ನೀವೇನ್ ಮಾಡ್ತಿದ್ದೀರಾ ಮೇಂಟೈನ್ ಮಾಡ್ತಿದ್ದೀರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಎವ್ರಿ ಎಕ್ಸ್ಕ್ಯೂಸ್ ಅಕೌಂಟಿಂಗ್ ಮಿ ಸರ್. ಹಾ ಸರ್ ಕಾಸ್ಟ್ ಅಕೌಂಟಿಂಗ್ ಮಾಡ್ಯೂಲ್ 5 ಅಲ್ಲಿ ನೋಡಿದ್ವಿ ಇದು. ಮಾಡ್ಯೂಲ್ 5 ಅಲ್ಲ? ಓಕೆ, ಏನಂತ ಇತ್ತು ಸರ್ 5th ಚಾಪ್ಟರ್ ಇದು. ಏನಂತ ಇತ್ತು? ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತಿದೆ. ಓಕೆ ಓಕೆ, ಒಂದ್ ನಿಮಿಷ, ಹಂಗಾದ್ರೆ ಇಲ್ಲೇ ಸಿಗುತ್ತೆ. ಹಾ ಓಕೆ, ಕಾಣಿಸ್ತಾ ಇದೆಯಾ ಯೂನಿಟ್ 5 ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ? ಎಸ್ ಸರ್. Policies guiding mechanism, significance of mechanism, electronic data processor, software by data processor. Okay, yes, almost similar. I think ನಾನು ಇದೇ ಮೆಟೀರಿಯಲ್ ನಿಮಗೆ ತೋರಿಸಿದ್ದೆ ಅಂತ ಅನ್ಸುತ್ತೆ. ಈವನ್ ಅದನ್ನ ಓಕೆ ಓಕೆ ಫೈನ್. ಹಂಗಿದ್ರೆ ಸೊ ನನ್ನ ಕೆಲಸ ತುಂಬಾ ಕಡಿಮೆ ಆಯ್ತು ಅನ್ನಂಗೆ ಅನ್ಸುತ್ತೆ ಈಗ. ಓಕೆ, ಸೊ ಹಾಗಿದ್ರೆ ನಾನು ಏನ್ ಮಾಡ್ತೀನಿ, ನಾನು ತುಂಬಾ ಡೀಪ್ ಆಗಿ ನಾನು ಮಾತಾಡೋದಕ್ಕೆ ಹೋಗಲ್ಲ ಇಲ್ಲಿ. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ನಾನು ಬೇಗ ಈ ಚಾಪ್ಟರ್ ನ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನನಗೆ ಬೇರೆ ಮಾಡ್ಯೂಲ್ಗಳ ಕಡೆ ಸ್ವಲ್ಪ ಜಾಸ್ತಿ ಟೈಮ್ ನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ನನಗೆ. ದೆನ್ ನಾನು ಸುಮ್ಮನೆ ಜಸ್ಟ್ ಹಾಗೆ ಬ್ರೀಫ್ ಮಾಡ್ತಾ ಹೋಗ್ಬಿಡ್ತೀನಿ. ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಡೌಟ್ಸ್ ಗಳಿದ್ರೆ ನನ್ನ ಕ್ಲಾಸ್ ಮುಗಿದ್ಮೇಲೆ ಏನ್ ಮಾಡಿ ನೀವು ಕೇಳ್ತಾ ಹೋಗಿ. ಸೊ ಇದನ್ನ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಏನ್ ನೀವು ಇನ್ಫಾರ್ಮೇಶನ್ಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಆಸ್ ಪರ್ ದ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್, ಸೊ ಅದನ್ನ ನೀವೇನಂತ ಕರಿತೀರಾ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಕರಿತಾ ಹೋಗ್ತೀರಾ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಸ್ಟೋರೇಜ್ ಮತ್ತು ಪ್ರೊಸೆಸಿಂಗ್ ಆಫ್ ದ ಡಾಟಾ ಇಸ್ ಕಾಲ್ಡ್ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ದಟ್ ಕನ್ಸಿಸ್ಟ್ ಆಫ್ ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್ ಇನ್ ವಿಚ್ ಅಕೌಂಟಿಂಗ್ ಸಿಸ್ಟಮ್ ವರ್ಕ್. ಅರ್ಥ ಸಿಂಪಲ್. ಇವತ್ತು ನೀವೇನೇ ಎಂಟ್ರಿನ ನೀವು ಪಾಸ್ ಮಾಡ್ತಾ ಇದ್ರು ಅಥವಾ ಏನೇ ಅಕೌಂಟಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ಗಳನ್ನ ನೀವು ಫಿಲ್ ಮಾಡ್ತಾ ಇದ್ರು ಸಹ ಅವೆಲ್ಲ ಏನಾಗಿರುತ್ತೆ ಸಪ್ರೇಟ್ ಆಗಿ ಒಂದ್ ಕಡೆ ಸ್ಟೋರೇಜ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಅದ್ ಏನ್ ಮಾಡ್ಬೋದು ಆಕ್ಸೆಸ್ ಮಾಡಿ ಫರ್ದರ್ ಪ್ರೊಸೆಸ್ ಮಾಡಬಹುದು ಅಂತ ಹೇಳ್ತಾರೆ. ಅದಾದ್ಮೇಲೆ ನಾವು ಇಲ್ಲಿ ಮಾತಾಡಿದ್ವಿ ಐ ಥಿಂಕ್ ಮಾಡರ್ನ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ಗೆ ಬೇಕಾಗಿರುವಂತ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಗಳು ಏನೇನು ಅಂತ ಮಾತಾಡಿದ್ವಿ ನಾವು. ಒಂದು ಅಕೌಂಟಿಂಗ್ ಫ್ರೇಮ್ ವರ್ಕ್ ಮತ್ತು ಇನ್ನೊಂದು ಆಪರೇಟಿಂಗ್ ಪ್ರೊಸೀಜರ್ ಅಂತ ಕರಿತೀವಿ. ಒಂದು ಅಕೌಂಟಿಂಗ್ ಫ್ರೇಮ್ ವರ್ಕ್ ಬಂದೇನೋ ಇಟ್ ಕನ್ಸಿಸ್ಟ್ ಆಫ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್, ಕೋಡಿಂಗ್ ಅಂಡ್ ಗ್ರೂಪಿಂಗ್ ಸ್ಟ್ರಕ್ಚರ್ ಆಫ್ ಅಕೌಂಟಿಂಗ್ ಅಂತ. ಅರ್ಥ ಸಿಂಪಲ್. ಇವತ್ ನೀವು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ಗೆ ಏನಂತ ಹೇಳ್ತೀರಪ್ಪ? ಡೆಬಿಟ್ ರೋಲ್, ಕ್ರೆಡಿಟ್ ರೋಲ್? ಪರ್ಸನಲ್ ಅಕೌಂಟ್ ಡೆಬಿಟ್ ರಿಸೀವರ್, ಕ್ರೆಡಿಟ್ ಗಿವರ್. ರಿಯಲ್ ಅಕೌಂಟ್ Debit what comes in, credit what goes out. ಓಕೆ. ನಾಮಿನಲ್ ಅಕೌಂಟ್ Debit all expenses and losses, credit all incomes and gains. ಈಗ ಹೇಳಿದ್ದೆಲ್ಲನೂ ನಾನು ಏನ್ ಮಾಡ್ತೀನಿ, ನಾನು ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಮಾಡ್ಬೇಕಾದಾಗ ನಾನು ಒಂದೊಂದನ್ನಾಗಿ ಚೆಕ್ ಮಾಡ್ತೀನಿ. ಓಕೆ, ಕ್ಯಾಶ್ ಅಕೌಂಟ್ ಏನು, ಕ್ಯಾಶ್ ಅಕೌಂಟ್, ರಿಯಲ್ ಅಕೌಂಟ್. ಓಕೆ, ರಿಯಲ್ ಅಕೌಂಟ್ ಏನ್ ಮಾಡ್ಬೇಕು, ಓಕೆ ಅಲ್ಲಿ ಬರ್ತಾ ಇದ್ರೆ ಡೆಬಿಟ್ ಮಾಡ್ತೀನಿ, ಹೋಗ್ತಾ ಇದ್ರೆ ಕ್ರೆಡಿಟ್ ಮಾಡಿ. ಸೊ ಈ ತರ ನಾನು ಏನ್ ಮಾಡ್ಬೇಕಾಗಿತ್ತು, ಒಂದೊಂದು ಟ್ರಾನ್ಸಾಕ್ಷನ್ಸ್ಗೂ ಏನ್ ಮಾಡ್ಬೇಕಾಗಿತ್ತು ನಾನು ಚೆಕ್ ಮಾಡ್ಬೇಕಾಗಿತ್ತು. ಬಟ್ ಆದ್ರೆ ನಿಮ್ಮ ಈ ಅಕೌಂಟಿಂಗ್ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಈ ತರ ಮೆಂಟಲ್ ಪ್ರೆಷರ್ನೆಸ್ ನ ನೀವು ಕೊಡೋದೇ ಇಲ್ಲ. ಬಿಕಾಸ್ ಏನು ಅಂತ ಅಂದ್ರೆ ಇನಿಷಿಯಲ್ ಆಗಿ ನೀವು ಏನ್ ಎಂಟ್ರಿ ಮಾಡ್ತಿರಲ್ಲ ಅದೆಲ್ಲ ಡಿಫಾಲ್ಟ್ ಆಗಿ ಏನಾಗೋಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ತಗೊಂತಾ ಹೋಗ್ಬಿಡುತ್ತೆ. ಇವತ್ ನೀವು ಒಂದ್ಸಲಿ ನೀವು ಲೆಡ್ಜರ್ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬಿಟ್ರೆ ಟ್ಯಾಲಿಲಿ, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ಡಿಫಾಲ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ನೀವು 10,000 ಟ್ರಾನ್ಸಾಕ್ಷನ್ ಮಾಡಿದ್ರು ಸಹ ಏನ್ ಮಾಡುತ್ತೆ ಅದು ಕರೆಕ್ಟ್ ಆಗಿ ಏನ್ ಮಾಡ್ತಾ ಹೋಗುತ್ತೆ, ತಗೊಳ್ತಾ ಹೋಗುತ್ತೆ. ಸೊ ಆ ತರ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಅಕೌಂಟಿಂಗ್ ಫ್ರೇಮ್ ವರ್ಕ್ ನ ರೆಡಿ ಮಾಡ್ಕೊಳ್ಬೇಕು. ಅದನ್ನ ಆಲ್ರೆಡಿ ರೆಡಿ ಮಾಡಿದಾರೆ, ನೀವೇನ್ ಮಾಡೋಂಗಿಲ್ಲ ಅಥವಾ ನಾನು ಏನು ಮಾಡೋಂಗಿಲ್ಲ. ಬಿಕಾಸ್ ಟ್ಯಾಲಿ ERP 9 ಅಂತ ಅಂದ್ರೆ ಅದ್ರಲ್ಲಿ ಆಲ್ರೆಡಿ ಎಲ್ಲ ಇನ್ಬಿಲ್ಟ್ ಇದೆ. ಸೆಕೆಂಡ್, ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ವೆಲ್ ಡಿಫೈನ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬ್ಲೆಂಡೆಡ್ ಸೂಟಬಲಿ ವಿತ್ ಆಪರೇಟಿಂಗ್ ಎನ್ವೈರನ್ಮೆಂಟ್ ಆಫ್ ದ ಆರ್ಗನೈಸೇಷನ್. ಯಾಕೆ ಇದನ್ನ ಹೇಳ್ತಾರೆ ಆಪರೇಟಿಂಗ್ ಪ್ರೊಸೀಜರ್ ಅಂತ ಅಂದ್ರೆ, ಕೆಲವೊಂದ್ಸಲಿ ಏನಾಗುತ್ತೆ ಗೊತ್ತಾ, ಇವತ್ತು ನಾನು ಯಾವುದೋ ಒಂದು ಸಣ್ಣ ಪುಟ್ಟ ಪೆಟಿ ಶಾಪ್ ಇಟ್ಕೊಂಡಿದ್ದೀನಿ ಅಂತ ಅಂದಾಗ ನನಗೆ ಐ ಡೋಂಟ್ ನೀಡ್ ದಟ್, ನನಗೆ ಟ್ಯಾಲಿ ಸಾಫ್ಟ್ವೇರ್ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನನಗೆ. ಅದೇ ಇವತ್ತು ಯಾವುದೋ ಒಂದು ಆರ್ಗನೈಸೇಷನ್ ಅಂತ ಅಂದಾಗ ಆಬ್ವಿಯಸ್ಲಿ ಟ್ಯಾಲಿ ಸಾಫ್ಟ್ವೇರ್ ಬೇಕೇ ಬೇಕು ನನಗೆ. ಅದ್ರಲ್ಲೂ ಯಾವುದೋ ಒಂದು ಸಣ್ಣ ಪುಟ್ಟ ಹೋಲ್ಸೇಲ್ ಅಂಗಡಿಗಳು ಏನೋ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ಟ್ಯಾಲಿ ಇಟ್ಕೊಳ್ತಾರೆ, ಅವ್ರಿಗೆ ಬರೀ ಎಜುಕೇಶನಲ್ ವರ್ಷನ್ ಸಾಕು, ಲೈಸೆನ್ಸ್ಡ್ ವರ್ಷನ್ ಬೇಕಾಗಲ್ಲ.
ಅದೇ ತುಂಬಾ ಬಿಗ್ ಇಂಡಸ್ಟ್ರೀಸ್ಗಳಾದಾಗ ಏನಾಗುತ್ತೆ, ಅವರಿಗೆ ಈ ಒಂದು ಹೈಯರ್ ಲೈಸೆನ್ಸ್ಡ್ ವರ್ಷನ್ಸ್ಗಳು ಏನಾಗುತ್ತೆ ಬೇಕಾಗುತ್ತೆ. ನಾವು ಈ ತರ ನೀವ್ ಏನ್ ಮಾಡ್ಬೇಕಾಗತ್ತೆ, ನಿಮ್ಗೆ ಯಾವ ರೀತಿಯಾದಂತ ಕಾನ್ಫಿಗರೇಷನ್ ಬೇಕಿರುತ್ತೋ ಆ ರೀತಿ ಏನ್ ಮಾಡ್ಬೇಕಾಗತ್ತೆ, ಸೆಟ್ ಮಾಡ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ದ ಮೇಜರ್ 2 ರಿಕ್ವೈರ್ಮೆಂಟ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಅದು ಎರಡು ಕರೆಕ್ಟ್ ಆಗಿದ್ರೆ ಮಾತ್ರನೇ ಏನಾಗುತ್ತೆ, ನಿನ್ನ ಕಂಪ್ನಿ ಅಥವಾ ನಿನ್ನ ಆರ್ಗನೈಸೇಷನ್ ನಿನ್ನ ಓವರ್ ಆಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನೀನ್ ಏನ್ ಮಾಡ್ಬೋದು, ಈಸಿಯಾಗಿ ಎಂಟ್ರಿ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ದೆನ್ the use of computers in any database oriented application has 4 basic requirement ಅಂತ. ಸೊ ಯಾವುದೇ ಒಂದು ಕಂಪ್ಯೂಟರ್ ನ ನೀವು ಯೂಸ್ ಮಾಡ್ಬೇಕಾದಾಗ ನಿಮ್ಗೆ 4 ಮೇಜರ್ ರಿಕ್ವೈರ್ಮೆಂಟ್ಸ್ ಇರುತ್ತಂತೆ. ಒಂದು ಫ್ರಂಟ್ ಎಂಡ್ ಇಂಟರ್ಫೇಸ್, ಸೆಕೆಂಡ್ ಬ್ಯಾಕ್ ಎಂಡ್ ಡಾಟಾಬೇಸ್, ಥರ್ಡ್ ಡಾಟಾ ಪ್ರೊಸೆಸಿಂಗ್, ಮತ್ತೆ ಫೋರ್ತ್ ಒನ್ ಬಂದು ರಿಪೋರ್ಟಿಂಗ್ ಸಿಸ್ಟಮ್ ಅಂತ. ನಾವು ಫ್ರಂಟ್ ಎಂಡ್ ಇಂಟರ್ಫೇಸ್ ಅಂತ ಅಂದ್ರೆ ಏನು? ಸೊ ಇವತ್ತು ನೀವ್ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಸಹ ನೀವೇನ್ ಮಾಡ್ಬೇಕು, ಅದಕ್ಕೆ ಒಂದು ಎಂಟ್ರಿ ಪಾಸ್ ಮಾಡ್ಬೇಕು. ನಾವು ಎಂಟ್ರಿ ಪಾಸ್ ಮಾಡ್ಬೇಕಾದಾಗ ಏನಾಗ್ಬೇಕು, ನನಗೆ ಮಾನಿಟರ್ ಮುಖಾಂತರ ಡಿಸ್ಪ್ಲೇ ಆಗ್ಬೇಕು. ಆ ಡಿಸ್ಪ್ಲೇ ಆಗಿರೋದ್ರ ನೋಡ್ಕೊಂಡು ನಾನು ಏನ್ ಮಾಡ್ಬೇಕಾಗತ್ತೆ, ಸೊ ಟೈಪ್ ಮಾಡ್ಬೇಕಾಗತ್ತೆ. ದಟ್ ಈಸ್ ವೇರ್ ಲೈಕ್ there is something called as user and then the monitor connection or the communication will happen ಅಂತ. ಅಂದ್ರೆ ಇವತ್ತು ನಾನು ಇವಾಗ ಎಂಟ್ರಿ ಮಾಡ್ಬೇಕು ಅಂದ್ರೆ ನನ್ನ ಕೀಬೋರ್ಡ್ ಇಟ್ಕೊಂಡು ಮಾನಿಟರ್ ನೋಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಅಲ್ಲಿಗೆ there is a linkage between the user and then the database oriented software through which user communicates to the back end database. ಸೊ ನಾನು ಏನ್ ಮಾಡ್ತೀನಿ, ಇನ್ಪುಟ್ ಕೊಡ್ತೀನಿ. ನಾವು ಬ್ಯಾಕ್ ಎಂಡ್ ಡಾಟಾಬೇಸ್ ಅಲ್ಲಿ ಏನಾಗುತ್ತೆ, it is the data storage system that is hidden from the user and responds to the requirement of the user to the extent. ನಾನಿಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಯಾವುದು ಸೇಲ್ಸ್ ಅಕೌಂಟ್ ಅಂತ ಹಾಕ್ತಾ ಇದ್ದೀನಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸಿಸ್ಟಮ್ ಅಲ್ಲಿ ಅದು ಪ್ರಾಪರ್ ಆಗಿ ಏನಾಗುತ್ತೆ, ಸ್ಟೋರೇಜ್ ಆಗ್ತಾ. ಓಕೆ, ಸೇಲ್ಸ್ ಅಕೌಂಟ್ಗೆ ತಗೊಂಡೋಗಿ ಅಲ್ಲಿ ದುಡ್ಡು ಹಾಕುತ್ತೆ, ಅದಾದ್ಮೇಲೆ ಕ್ಯಾಶ್ ಬುಕ್ ತಗೊಂಡೋಗಿ ಅದು ಸಪ್ರೇಟ್ ಆಗಿ ಏನ್ ಮಾಡುತ್ತೆ, ಬುಕ್ ಮಾಡುತ್ತೆ. ದೆನ್ ಡಾಟಾ ಪ್ರೊಸೆಸಿಂಗ್. ಡಾಟಾ ಪ್ರೊಸೆಸಿಂಗ್ ಅಂದ್ರೆ ಅರ್ಥ ಏನು, ಇವತ್ತು ನೀನ್ ಏನ್ ಕೊಟ್ಟಿದ್ಯಾ ಅದನ್ನ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪ್ರೊಸೆಸ್ ಮಾಡ್ತಾ ಹೋಗುತ್ತೆ. ಇವತ್ತು ನಾನು ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಂತ ಹಾಕಿದೀನಿ ಅಂದ್ರೆ ಓಕೆ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಅಂದ್ರೆ, ಏನೋ ಒಂದು ಸೇಲ್ಸ್ ಆಗಿದೆ, ಅದರಿಂದ ನನಗೆ ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಬಂದು ಕಮ್ಸ್ ಇನ್ನು. ಸೊ ಅದಾದ ಕ್ಯಾಶ್ ಕಮ್ಸ್ ಇನ್ ಅಂದ್ರೆ ಅರ್ಥ ಏನಾಗುತ್ತೆ, ನನ್ನ ಕ್ಯಾಶ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಮೌಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಎಲ್ಲವೂ ಆಟೋಮೆಟಿಕ್ ಆಗಿ ಇದೆ. ಅದೇ ಏನ್ ಮಾಡ್ತಾ ಹೋಗುತ್ತೆ, ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ದೆನ್ ರಿಪೋರ್ಟಿಂಗ್ ಸಿಸ್ಟಮ್. ಇಟ್ ಇಸ್ ಅನ್ ಇಂಟಿಗ್ರೇಟೆಡ್ ಸೆಟ್ ಆಫ್ ಆಬ್ಜೆಕ್ಟ್ಸ್ ದಟ್ ಕಾನ್ಸ್ಟಿಟ್ಯೂಟ್ ದ ರಿಪೋರ್ಟ್ ಅಂತ. ನೀವು ಯಾವ ಟೈಮಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನೀವು ರಿಪೋರ್ಟ್ ತೆಗಿಬೇಕಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು, ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಅರ್ಥ, ಒಂದು ಕಂಪ್ಯೂಟರ್ನ ನೀವು ಯೂಸ್ ಮಾಡ್ಬೇಕಾದ್ರಾಗ ಸೊ ಈ 4 ಮೇಜರ್ ಆಕ್ಟಿವಿಟೀಸ್ಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಸೊ ದಟ್ ಮೈ ವರ್ಕ್ ವಿಲ್ ಗೋಯಿಂಗ್ ಟು ಬಿ ಫ್ಲೋಸ್ ಇನ್ ಅನ್ ಪ್ರಾಪರ್ ಮ್ಯಾನರ್ ಅಂತ. So that is what the major requirement of your what you called computerized accounting. Now, ಅದಾದ್ಮೇಲೆ ನಾನು ಇದ್ರ ಬಗ್ಗೆನೂ ಮಾತಾಡಿದ್ದೆ, ಕಂಪ್ಯಾರಿಸನ್ ಬಿಟ್ವೀನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಂಡ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ. ಏನು ಕಂಪ್ಯೂಟರೈಸ್ಡ್ ಅಕೌಂಟಿಂಗಿಗೂ ಮ್ಯಾನ್ಯುಯಲ್ ಅಕೌಂಟಿಂಗಿಗೂ ಡಿಫ್ರೆನ್ಸ್ ಅಂತ. ನಾವು ಅದರಲ್ಲಿ ಫಸ್ಟ್ ಒನ್ ಬಂದು ಐಡೆಂಟಿಫೈಯಿಂಗ್ ಅಂತ ಇದೆ. ಏನಿದು ಐಡೆಂಟಿಫೈಯಿಂಗು? Identification of transaction based on the application of accounting principles is common to both manual and computerized accounting system. ಇವತ್ತು ಏನೋ ಒಂದು ಟ್ರಾನ್ಸಾಕ್ಷನ್ ಬರ್ತಾ ಇದೆ, ಗೂಡ್ಸ್ ಸೋಲ್ಡ್ ಟು ಮಹೇಶ್ ಫಾರ್ ₹50,000 ಫಾರ್ ಕ್ಯಾಶ್ ಅಂತ ಏನಾದ್ರು ಬಂತು ಅಂತ ಅಂದ್ರೆ, ಸೊ ಅಲ್ಲೊಂದು ಎಂಟ್ರಿ ಪಾಸ್ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಂತ ಮಾಡ್ಬಿಡ್ತೀನಿ ನಾನು. ನಾವು ಈ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಐದರ್ ಇಟ್ ಈಸ್ ಮ್ಯಾನ್ಯುಯಲ್ ಆಗಿರ್ಬೋದು ಅಥವಾ ಕಂಪ್ಯೂಟರೈಸ್ಡ್ ಆಗಿರ್ಬೋದು. ನಾನು ಯೋಚನೆ ಮಾಡ್ಬಿಟ್ಟು ನಾನು ಏನ್ ಮಾಡ್ಬೇಕಾಗುತ್ತೆ, ಓಕೆ ಈ ಟ್ರಾನ್ಸಾಕ್ಷನ್ಗೆ ಇದೇ ಎಂಟ್ರಿ ಪಾಸ್ ಮಾಡ್ಬೇಕು ಅಂತ ನಾನು ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು. ದಟ್ ಈಸ್ ದ ಫಸ್ಟ್. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ಯುಯಲ್ ಅಂಡ್ ಕಂಪ್ಯೂಟರೈಸ್ಡ್. ಎರಡೂ ಸಹ ಏನ್ ಮಾಡ್ಬೇಕು, ನೀವು ಐಡೆಂಟಿಫೈ ಮಾಡ್ಲೇಬೇಕು. ಸೆಕೆಂಡ್, recording. The recording of financial transaction in manual accounting system is through books of original entries, while the data content of such transaction is stored in well-designed accounting database and computerized. Obviously, recording ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಒಂದು ಸಪರೇಟ್ ಲೆಡ್ಜರ್ ಬುಕ್ ಇಟ್ಕೊಳ್ತೀರಾ ಮ್ಯಾನ್ಯುಯಲ್ ಅಕೌಂಟಿಂಗ್ ಮಾಡ್ಬೇಕಾದಾಗ. ನಾನು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮಾಡ್ಬೇಕಾದಾಗ ಏನ್ ಮಾಡ್ತೀನಿ, ನಾನು ಕಂಪ್ಯೂಟರ್ ಮುಂದೆ ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಒಳಗಡೆ ನಾನು ಏನ್ ಮಾಡ್ತಾ ಹೋಗ್ತೀನಿ, ಎಂಟ್ರಿ ಪಾಸ್ ಮಾಡ್ತೀನಿ. ಸೊ ಅಲ್ಲಿಗೆ ಏನಾಗುತ್ತೆ, ರೆಕಾರ್ಡ್ ಮಾಡೋದು ಏನಾಗುತ್ತೆ, ಡಿಫರ್ ಆಗುತ್ತೆ ಕಂಪೇರ್ ಟು ಮ್ಯಾನ್ಯುಯಲ್ ಅಕೌಂಟಿಂಗ್ ವಿತ್ computerized. Then classification. It is a manual accounting system. Transactions recorded in the books of original entry are further classified by posting into ledger account. This results in transaction data duplicity. ಕೆಲವೊಂದ್ಸಲಿ ಏನಾಗುತ್ತೆ, ನೀವು ಎಂಟ್ರೀಸ್ ಏನ್ ಪಾಸ್ ಮಾಡ್ತಿರಲ್ಲ ಮ್ಯಾನ್ಯುಯಲ್ ಬುಕ್ ಅಲ್ಲಿ, ಅದನ್ನ ನೀವ್ ಏನ್ ಮಾಡ್ಬೇಕಾಗತ್ತೆ, ಲೆಡ್ಜರ್ಗೆ ಪೋಸ್ಟ್ ಮಾಡ್ಬೇಕಾದಾಗ ಅಥವಾ ಲೆಡ್ಜರ್ ಅಕೌಂಟಿಗೆ ತಗೊಂಡು ಹೋಗ್ಬೇಕಾದಾಗ
ಸೊ ನಿಮ್ಗೆ ದೇರ್ ಆರ್ ಚಾನ್ಸಸ್ ಆಫ್ ಮೇಕಿಂಗ್ ಡೂಪ್ಲಿಕೇಶನ್ಸ್, ಮಿಸ್ಟೇಕ್ ಮಾಡುವಂಥದ್ದು ಅಥವಾ ಎರಡೆರಡು ಸಲ ಸೇಮ್ ಟ್ರಾನ್ಸಾಕ್ಷನ್ ತೋರಿಸು ಇಂಥ ಕೆಲಸಗಳಾಗತ್ತೆ. ಬಟ್ ಕಂಪ್ಯೂಟರೈಸ್ ಸಿಸ್ಟಮ್ ಅಲ್ಲಿ ಈ ಪ್ರಾಬ್ಲಮ್ ಬರೋದೇ ಇಲ್ಲ. ಯಾಕೆ? ಬಿಕಾಸ್ ಕ್ಲಾಸಿಫಿಕೇಶನ್ ನೀವು ಮಾಡೋದೇ ಇಲ್ಲ. ಯಾಕೆ? ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಏನ್ ಮಾಡ್ಕೊಳುತ್ತೆ, ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ಬಿಡುತ್ತೆ. ದೆನ್ ಸಮ್ಮರೈಸಿಂಗ್, ನೀನು ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ಸಪರೇಟ್ ಆಗಿ ಏನ್ ಮಾಡ್ಬೇಕು, ಕೂತ್ಕೊಂಡು ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ಬೇಕು. ಟ್ರಯಲ್ ಬ್ಯಾಲೆನ್ಸ್ ಹೆಂಗ್ ಪ್ರಿಪೇರ್ ಮಾಡ್ತೀಯಪ್ಪ? ಒಂದೊಂದು ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ ಏನೇನಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್, ಅದನ್ನೆಲ್ಲ ತಗೊಂಡ್ ಹೋಗಿ ಏನ್ ಮಾಡ್ಬೇಕು, ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ಬೇಕು. ಸೊ ಪರ್ಟಿಕ್ಯುಲರ್ಸ್, ಡೆಬಿಟ್, ಕ್ರೆಡಿಟ್ ಅಂತ ಹಾಕ್ಬಿಟ್ಟು ಏನೇನ್ ಐಟಮ್ ನಿಮ್ ಕಂಪ್ನಿಲಿ ಏನೇನ್ ಬರ್ತಾ ಇದಾವೆ ಆ ಐಟಮ್ಸ್ ಹೆಸರುಗಳು ಮತ್ತೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಡೆಬಿಟ್ ನೋಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನೀಟಾಗಿ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಕೆಲವೊಂದ್ಸಲಿ ನಾವುಗಳೇ ಸಡನ್ ಆಗಿ ಏನ್ ಮಾಡ್ಬಿಡ್ತೀವಿ, ಮಿಸ್ ಮಾಡ್ಬಿಡ್ತೀವಿ. ಏನು? ಸೊ ಕೆಲವೊಂದ್ಸಲಿ ಡೆಬಿಟ್ ಹಾಕೋ ಜಾಗದಲ್ಲಿ ಕ್ರೆಡಿಟ್ ಹಾಕ್ತಿವಿ, ಕ್ರೆಡಿಟ್ ಹಾಕಿರೋ ಜಾಗದಲ್ಲಿ ಅಥವಾ ಡೆಬಿಟ್ ಹಾಕಕ್ ಹೋಗ್ಬಿಡ್ತೀವಿ. ಸೊ ಈ ತರ ಪ್ರಾಬ್ಲಮ್ಸ್ ಗಳು ಏನಾಗುತ್ತೆ, ನೀವು ಸಮ್ಮರಿ ಮಾಡ್ಬೇಕಾದಾಗ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಕಂಪ್ಯೂಟರೈಸ್ ಸಿಸ್ಟಮ್ ಈ ತರ ಪ್ರಾಬ್ಲಮ್ಗಳು ಬರೋದೇ ಇಲ್ಲ. ಯಾಕೆ? ಬಿಕಾಸ್ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಅದೇ ಪ್ರಿಪೇರ್ ಆಗೋಗ್ಬಿಡುತ್ತೆ. ಐ ಥಿಂಕ್ ಎಲ್ಲ ಸುಮಾರು ಜನ ಟ್ಯಾಲಿ ಕಲ್ತಿದ್ದೀರಾ, ಅದರಿಂದ ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ಟ್ಯಾಲಿಗೆ ಹೋದ್ರಿ ಅಂತ ಅಂದ್ರೆ ನೀವು ಕಲಿಯೋದು ಏನು ಅಂತ ಅಂದ್ರೆ, ಒಂದು ಯಾವ್ಯಾವ ಫೀಚರ್ಸ್ ಇದೆ ಅಂತ ಕಲಿತೀರಾ, ಮತ್ತೆ ಶಾರ್ಟ್ ಕಟ್ ಕೀಸ್ಗಳನ್ನ ಕಲಿತೀರಾ, ಅದಾದ್ಮೇಲೆ ಕಂಪ್ನಿ ಕ್ರಿಯೇಟ್ ಮಾಡೋದು ಹೆಂಗ್ ಕಲಿತೀರಾ, ಅದಾದ್ಮೇಲೆ ಲೆಡ್ಜರ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೆಂಗೆ ಕಲಿತೀರಾ, ಮುಗೀತು. ಅದಾದ್ಮೇಲೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ, ಆಯಾ ಕನ್ಸರ್ನ್ ವೋಚರ್ ಅಲ್ಲಿ ಏನ್ ಮಾಡ್ತೀರಾ, ಎಂಟ್ರೀಸ್ ನ ಪಾಸ್ ಮಾಡಕ್ ಹೋಗ್ಬಿಡ್ತೀರಾ. ಎಂಟ್ರೀಸ್ ನ ಪಾಸ್ ಮಾಡಿದ್ರೆ ಮುಗೀತು. ಆಟೋಮೆಟಿಕ್ ಆಗಿ ಅದೇ ಲೆಡ್ಜರ್ ಅಕೌಂಟ್ ನ ತೋರಿಸುತ್ತೆ, ಅದೇ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡುತ್ತೆ, ಅದೇ P&L ಅಕೌಂಟ್ ಪ್ರಿಪೇರ್ ಮಾಡುತ್ತೆ, ಅದೇ ಬ್ಯಾಲೆನ್ಸ್ ಶೀಟ್ ನು ಪ್ರಿಪೇರ್ ಮಾಡುತ್ತೆ, ಅದೇ ರೇಷಿಯೋ ಅನಾಲಿಸಿಸ್ ನು ತೋರಿಸುತ್ತೆ, ಅದೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತೋರಿಸುತ್ತೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ತೋರಿಸುತ್ತೆ. ಎಲ್ಲಾನು ಅದೇ ಜನರೇಟ್ ಮಾಡೋದ್ರಿಂದ ಸೊ ನೀವು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡುವಂತ ನೆಸೆಸಿಟಿ ಅನ್ನೋದೇ ಬರೋದಿಲ್ಲ. ದೆನ್ ಅಡ್ಜಸ್ಟ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಎಂಟ್ರೀಸ್ ಗಳನ್ನ ನೀವು ಅಡ್ಜಸ್ಟ್ ಮಾಡಬೇಕು. ಯಾಕೆ? ಬಿಕಾಸ್ ಯಾವುದೋ ಒಂದು ಟ್ರಾನ್ಸಿಟ್ ಅಲ್ಲಿ ಇತ್ತು, ನಾನು ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ಮೇಲೆ ಆ ಟ್ರಾನ್ಸಾಕ್ಷನ್ ಬಂದಿದೆ, ನಾವು ಅದಕ್ಕೆ ಎಂಟ್ರಿ ಒಂದು ಪಾಸ್ ಮಾಡಿ ಇದನ್ನ ಅಡ್ಜಸ್ಟ್ ಮಾಡಬೇಕು. ನಾವು ಈ ತರ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಸ್ವಲ್ಪ ನಾವು ನಿಮ್ಮ ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಮಾಡಬೇಕಾದಾಗ ಸ್ವಲ್ಪ ರಿಸ್ಕಿ ಆಗ್ತಾ ಇತ್ತು. ಯಾಕೆ? ಬಿಕಾಸ್ ನಿಮ್ಮ ರೆಕ್ಟಿಫಿಕೇಶನ್ ಮಾಡೋ ಅಂತ ಕೆಲ್ಸಗಳು ನೀವು ಮಾಡ್ಬೇಕಾಗಿತ್ತು. ಬಟ್ ಆದ್ರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಅದ್ರ ಪ್ರಾಬ್ಲಮೇ ಇಲ್ಲ. ಯಾಕೆ? ಬಿಕಾಸ್ ಇಮಿಡಿಯೇಟ್ ಆಗಿ ನೀನ್ ಏನ್ ಮಾಡ್ಬೋದು, ಆ ಕನ್ಸರ್ನ್ ಯಾವ ವೋಚರ್ ನ ಪಾಸ್ ಮಾಡಿದ್ದೆ ಅಥವಾ ಯಾವ ಒಂದು ಎಂಟ್ರಿ ಪಾಸ್ ಮಾಡಿದ್ದೆ ಆ ಕನ್ಸರ್ನ್ ವೋಚರ್ಗೆ ಹೋಗ್ಬಿಟ್ಟು ಆಟೋಮೆಟಿಕ್ ಆಗಿ ಏನ್ ಮಾಡ್ಬೋದು, ನಾನು ಡಿಲೀಟ್ ಮಾಡ್ಬಿಟ್ಟು ಅಥವಾ ಎಡಿಟ್ ಮಾಡಿ ನಾನು ಏನ್ ಮಾಡ್ಬೋದು, ಎಂಟ್ರೀಸ್ ನ ಕರೆಕ್ಷನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದು ನಿಮ್ಮ ಅಡ್ಜಸ್ಟ್ಮೆಂಟ್ ನ ಮಾಡುವಂತ ಒಂದು ಅಡ್ವಾಂಟೇಜ್ ಯಾವ್ದ್ರಲ್ಲಿ, ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ. ದೆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ನಾನು ಕೂತ್ಕೊಂಡು ನೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಇರ್ಬೇಕಾಗಿತ್ತು. P&L ಅಕೌಂಟ್ ನ, ಬ್ಯಾಲೆನ್ಸ್ ಶೀಟ್ ನ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತು. ಅದಕ್ಕೆ ನನಗೊಂದು 15 ದಿನ 1 ತಿಂಗಳು ಬೇಕಾಗುತ್ತೆ. ತುಂಬಾ ಹ್ಯೂಜ್ ಅಲ್ಲ ಟ್ರಾನ್ಸಾಕ್ಷನ್ಸ್. ಸೊ ಎಲ್ಲಾನು ಕೂತ್ಕೊಂಡು ಮಾಡ್ಬೇಕು ಅಂದ್ರೆ ಇಟ್ ಟೇಕ್ಸ್ ಹ್ಯೂಜ್ ಟೈಮ್, ತುಂಬಾ ಟೈಮ್ ತಗೊಳ್ತಾ ಇತ್ತು. ಬಟ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಅಂತ ವಿತ್ ಇನ್ ಅ ಕ್ಲಿಕ್, ಒಂದ್ ಸ್ಪ್ಯಾನ್ ಆಫ್ ಅ ಸೆಕೆಂಡ್ ಅಲ್ಲಿ ಏನ್ ಮಾಡ್ತೀರಾ, ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ತೆಗೆದು ಬಿಡ್ತೀರಾ. ಐದರ್ ಇಟ್ ಮೇ ಬಿ ಎ P&L ಅಕೌಂಟ್ ಆರ್ ಇಟ್ ಮೇ ಬಿ ದ ಬ್ಯಾಲೆನ್ಸ್ ಶೀಟ್. ಸೊ ಅಂದ್ರೆ ಅರ್ಥ, ನಿಮ್ಮ ಮ್ಯಾನ್ಯುಯಲ್ ಅಕೌಂಟಿಂಗ್ ಕಂಪೇರ್ ಮಾಡಿದ್ರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಡಾಟಾ ಪ್ರೋಸೆಸ್ ಆಗೋದು ಏನಾಗುತ್ತೆ, ತುಂಬಾ ಫಾಸ್ಟ್ ಆಗಿ ಏನಾಗ್ತಾ ಹೋಗುತ್ತೆ, ಡಾಟಾ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಸೊ ಇದಾದ್ಮೇಲೆ ಬಂದು ಕ್ಲೋಸಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಆಫ್ಟರ್ ದ ಪ್ರಿಪರೇಷನ್ ಆಫ್ ದ ಅಕೌಂಟೆಂಟ್ಸ್ ಮೇಕ್ ಪ್ರಿಪರೇಷನ್ ಫಾರ್ ದ ನೆಕ್ಸ್ಟ್ ಅಕೌಂಟಿಂಗ್ ಪೀರಿಯಡ್. ಆಬ್ವಿಯಸ್ಲಿ ಅಲ್ಲ. ಸೊ ಈ ವರ್ಷ ಮುಗೀತು ಅಂದ್ರೆ ನೆಕ್ಸ್ಟ್ ವರ್ಷಕ್ಕೆ ಹೊಸ ಹಳೆ ಬುಕ್ಸ್ ನೆಲ್ಲ ಕ್ಲೋಸ್ ಮಾಡಿ ಹೊಸ ಬುಕ್ಸ್ ತೆಗಿಬೇಕು. ಬಟ್ ಆದ್ರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ಆ ತರ ಪ್ರಾಬ್ಲಮೇ ಇಲ್ಲ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇವತ್ತು ನಾನು 10 ವರ್ಷದ ಡಾಟಾ ತಗೊಂಡು ಇಂಥ ಡೇಟ್ ಇಂದ ಇಂಥ ಡೇಟ್ ಒಳಗಡೆ ಏನೇನ್ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ನಾನು ನೋಡ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡ್ಬೋದು ನೀವು, ಸೊ ತೆಗೆದು ನೋಡ್ಬೋದು. ಅಷ್ಟು ಫ್ಲೆಕ್ಸಿಬಿಲಿಟಿನ ಏನ್ ಮಾಡಿದ್ದಾರೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ತೆಗೆದುಕೊಟ್ಟಿದ್ದಾರೆ. ಸೊ ಇಷ್ಟು ಏನೋ ನಿಮ್ಮ ಯೂಶುವಲ್ ಡಿಫರೆನ್ಸ್ ಬಿಟ್ವೀನ್ ಯುವರ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂಡ್ ದ ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್. ಇದಾದ್ಮೇಲೆ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನಾವು ನೋಡೋದಾದ್ರೆ ಐ ಥಿಂಕ್ ನಿಮ್ಗೆ ಇದೆಲ್ಲ ಗೊತ್ತಿದೆ. ಸುಮ್ಮನೆ ಹಾಗೆ ಜನರಲ್ ಆಗಿ ಬ್ರೀಫ್ ಮಾಡ್ತಾ ಹೋಗ್ಬಿಡ್ತೀನಿ. ಒಂದು ಸ್ಪೀಡು, ಆಬ್ವಿಯಸ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ನ ಒಂದು ತುಂಬಾ ಫಾಸ್ಟ್ ಆಗಿ ಏನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಅಕ್ಯುರಸಿ, ನೀವ್ ಯಾವ ರೀತಿ ಏನೋ ಎಂಟ್ರೀಸ್ ನ ಪಾಸ್ ಮಾಡ್ತೀರಾ ಅದ್ರ ತಕ್ಕನಾಗಿ ಏನ್ ಮಾಡುತ್ತೆ, ನಿಮ್ಗೆ ರಿಸಲ್ಟ್ ನ ಕೊಡುತ್ತೆ. ನೀವು ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾದಾಗ್ಲೇ ಮಿಸ್ಟೇಕ್ ಮಾಡಿದ್ರೆ ಅದು ಮಿಸ್ಟೇಕ್ ಆಗೇ ತೋರಿಸುತ್ತೆ. ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಏನ್ ಮಾಡುತ್ತೆ, ರಿಸಲ್ಟ್ ತೋರಿಸ್ತಾ ಹೋಗುತ್ತೆ. ದೆನ್ ರಿಲಯಬಿಲಿಟಿ, ನೀವು ಎಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ನೀವು ಹಾಕ್ತಿರೋ ಅಷ್ಟು ಇನ್ಫಾರ್ಮೇಶನ್ಸ್ಗಳು
ಕಂಪೇರ್ ಟು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಹಿಂಗ್ ವರ್ಕ್ ಮಾಡ್ತಾನೆ ಅದಕ್ಕಿಂತ ಎಫಿಷಿಯಂಟ್ ಆಗಿ ಏನ್ ಮಾಡುತ್ತೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ವರ್ಕ್ ಮಾಡುತ್ತೆ. ದೆನ್ ಅಪ್ ಟು ಡೇಟ್ ಇನ್ಫಾರ್ಮೇಶನ್, ನೀವು ಏನು ಇನ್ಫಾರ್ಮೇಶನ್ಸ್ಗಳನ್ನ ನೀವು ಹಾಕಿದ್ದೀರಾ ಅಥವಾ ನೀವೇನು ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಟಿದ್ದೀರಾ ಅದು ಆ ಪರ್ಟಿಕ್ಯುಲರ್ ಎಂಡ್ ಆಫ್ ದ ಡೇಗೆ ಪಕ್ಕಾ ಇನ್ಫಾರ್ಮೇಶನ್ಸ್ಗಳನ್ನ ಏನೋ ರೆಡಿ ಇಟ್ಕೊಂಡಿರುತ್ತೆ ಮತ್ತೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಏನ್ ಮಾಡ್ಬೋದು ಆಕ್ಸೆಸ್ ಮಾಡೋದಕ್ಕೆ ಹೋಗ್ಬೋದು ಅಂತ ಹೇಳ್ತೀವಿ. ದೆನ್ ರಿಯಲ್ ಟೈಮ್ ಯೂಸರ್ ಇಂಟರ್ಫೇಸ್, ಅದೇನೆ ನಾ ಹೇಳಿದ್ದು. ಇವತ್ತು ನೀವು ಕ್ವಾರ್ಟರ್ ಎಂಡ್ಗೆ ಅಥವಾ ಹಾಫ್ ಇಯರ್ ಎಂಡ್ಗೆ ಅಥವಾ ಫೈನಾನ್ಷಿಯಲ್ ಇಯರ್ ಎಂಡ್ ತನಕ ನೀವು ಕಾಯುವಂತ ಅವಶ್ಯಕತೆ ಇಲ್ಲ. ಇವತ್ತು ನಾನು ಎಂಟ್ರಿ ಪಾಸ್ ಮಾಡ್ಬಿಟ್ಟು ಇವತ್ತು ಸಂಜೆಗೆ ನಾನು ಏನ್ ಮಾಡ್ಬೋದು ಬ್ಯಾಲೆನ್ಸ್ ಶೀಟ್ ನ ನೋಡ್ಬೋದು. ಬಟ್ ಆದ್ರೆ ನೀವು ಮ್ಯಾನ್ಯುಯಲ್ ಅಕೌಂಟ್ ಸಿಸ್ಟಮ್ ಅಲ್ಲಿ ಆ ರೀತಿ ಮಾಡಕ್ ಆಗ್ತಿರ್ಲಿಲ್ಲ. ಯಾಕೆ ನೀವು ಕೊನೆಯ ದಿನ ತನಕ ಕಾಯ್ಕೊಂಡು ಕೂತ್ಕೋಬೇಕಾಗಿತ್ತು ನನ್ನ P&L ಅಕೌಂಟ್ ಅಲ್ಲಿ ಎಷ್ಟು ಬಂದಿದೆ ಪ್ರಾಫಿಟ್ ಅಂತ ಚೆಕ್ ಮಾಡೋದಕ್ಕೆ. ಬಟ್ ಈಗ ಆ ತರ ಒಂದು ಪ್ರಾಬ್ಲಮ್ ಇಲ್ಲ. ದೆನ್ ಆಟೋಮೇಟೆಡ್ ಡಾಕ್ಯುಮೆಂಟ್ ಪ್ರೊಡಕ್ಷನ್ ಅಂತ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ನೀವು ಎಂಟ್ರಿನೂ ಪಾಸ್ ಮಾಡಬೇಕು, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಬೇಕು, P&L ಅಕೌಂಟ್ ಪ್ರಿಪೇರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಬಟ್ ಆದ್ರೆ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಲ್ಲಿ ನೀವು ಎಂಟ್ರೀಸ್ ಪಾಸ್ ಮಾಡಿದ್ರೆ ಮುಗೀತು, ಇನ್ನು ಮಿಕ್ಕಿರೋದೆಲ್ಲ ಏನಾಗುತ್ತೆ ಆಟೋಮೆಟಿಕ್ ಆಗಿ ಜನರೇಟ್ ಆಗ್ತಾ ಹೋಗ್ಬಿಡುತ್ತೆ. ದೆನ್ ಸೊ ಸ್ಕೇಲಬಿಲಿಟಿ, ನೀವು ಏನು ಡಾಟಾ ಎಂಟ್ರೀಸ್ ಮಾಡಿರ್ತೀರಾ ನೀವು, ಸೊ ನಿಮ್ಗೆ ನಿಮ್ಮ ಒಂದು ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ನ ಎಷ್ಟು ಸಾಧ್ಯನೋ ಅಷ್ಟು ಏನ್ ಮಾಡುತ್ತೆ ಕಡಿಮೆ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಏನೋ ಇನ್ಫಾರ್ಮೇಶನ್ಸ್ಗಳನ್ನ ನೀವು ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಲ್ಲಿ ತುಂಬೋದು, ಅಷ್ಟು ಇನ್ಫಾರ್ಮೇಶನ್ಸ್ಗಳನ್ನ ಏನ್ ಮಾಡ್ಬೋದಾಗುತ್ತೆ ನೀವು ತುಂಬೋದಾಗುತ್ತೆ. ಸೊ ದಟ್ ಈಸ್ ದ ಅನದರ್ ಅಡ್ವಾಂಟೇಜ್. ದೆನ್ ಲೆಜಿಬಿಲಿಟಿ, ನೀವು ಏನೇ ಇನ್ಫಾರ್ಮೇಶನ್ಸ್ಗಳನ್ನ ನೀವು ಕೊಟ್ಟಿದ್ರು ಸಹ ಆ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ಗಳು ಸಾಧ್ಯವಾದಷ್ಟು ಮೆಜಾರಿಟಿ ಕೇಸಸ್ಗಳಲ್ಲಿ ಯಾವುದೇ ರೀತಿ ಎರರ್ ಆಗದೆ ಇರೋಂಗೆ ಸೊ ಇನ್ಫಾರ್ಮೇಶನ್ ನ ಇಟ್ಕೊಂಡಿರುತ್ತೆ, ಸ್ಟೋರೇಜ್ ಮಾಡ್ಕೊಂಡಿರುತ್ತೆ. ಬಟ್ ಆದ್ರೆ ನಿಮ್ಮ ಏನೋ ಮ್ಯಾನ್ಯುಯಲ್ ಸಿಸ್ಟಮ್ ಅಲ್ಲಿ ಆ ರೀತಿ ಆಗಲ್ಲ. ದೇರ್ ಆರ್ ಚಾನ್ಸಸ್ ಆಫ್ ಮೋರ್ ನಂಬರ್ ಆಫ್ ಎರರ್ಸ್. ದೆನ್ ಎಫಿಷಿಯನ್ಸಿ, ಆಬ್ವಿಯಸ್ಲಿ ನಿಮ್ಮ ಒಂದು ಓವರ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ನ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಎಷ್ಟೇ ಡಾಟಾ ಸ್ಟೋರ್ ಮಾಡಿದ್ರು ಅದು ಡಾಟಾ ಸ್ಟೋರ್ ಆಗುತ್ತೆ, ಯಾವಾಗ ಬೇಕು ರಿಸಲ್ಟ್ ಅವಾಗ ನೀವು ಏನ್ ಮಾಡ್ಬೋದು ತಗೋಬಹುದು, ಯಾವಾಗ ಬೇಕಾದ್ರೂ ರಿಪೋರ್ಟ್ ಸಬ್ಮಿಟ್ ಮಾಡಬಹುದು. ಸೊ ದೇರ್ ಆರ್ ಲಾಟ್ ಆಫ್ ಅಡ್ವಾಂಟೇಜ್ ಇನ್ ಯುವರ್ ಕಂಪ್ಯೂಟರೈಸ್ ಸಿಸ್ಟಮ್. ಕ್ವಾಲಿಟಿ ರಿಪೋರ್ಟ್ಸ್ ಅಂತೆ ಇಸ್ ಆಫ್ ಕೋರ್ಸ್, ಯಾಕಂದ್ರೆ ಒಂದು ಓವರ್ ಆಲ್ ಒಂದು ಸಾಫ್ಟ್ವೇರ್ ನ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಒಂದು ಪ್ರಾಪರ್ ಆಗಿ ಸೆಟ್ ಮಾಡ್ಬಿಟ್ಟಿರೋದ್ರಿಂದ ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ಕಷ್ಟ ಆಗಲ್ಲ. ನೀವು ಎಂಟ್ರೀಸ್ಗಳನ್ನೇನೋ ರಿಪೋರ್ಟ್ಸ್ಗಳನ್ನ ತಗೊಳ್ಬೇಕಾದಾಗ ಯಾವುದೇ ರೀತಿ ಮಿಸ್ಟೇಕ್ಗಳಾಗಲ್ಲ. ಸೊ ಪಕ್ಕಾ ರಿಸಲ್ಟ್ ಅಥವಾ ಪಕ್ಕಾ ರಿಪೋರ್ಟ್ಗಳನ್ನ ಏನ್ ಮಾಡುತ್ತೆ ಕೊಡುತ್ತೆ. ದೆನ್ MIS ರಿಪೋರ್ಟ್ಸ್, MIS ರಿಪೋರ್ಟ್ಸ್ ಬಂದು ಏನು ಅಂತ ಅಂದ್ರೆ ನಿಮ್ಮ ಲೈಕ್ ಅವಾಗಲೇ ಹೇಳದ್ನಲ್ಲ ನಾನು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ರೇಷಿಯೋ ಅನಾಲಿಸಿಸ್, ಕಾಮನ್ ಸೆನ್ಸ್ ಸ್ಟೇಟ್ಮೆಂಟ್, P&L ಅಪ್ರೋಪ್ರಿಯೇಷನ್ ಅಕೌಂಟ್, ಯಾವುದೋ ಒಂದು ಪರ್ಟಿಕ್ಯುಲರ್ ಬುಕ್ ನೋಡ್ಬೇಕು ಅಂತ ಅಂದ್ರೆ ಈ ಎಲ್ಲಾ ಡೆಟಾರ್ಸ್ ಅನಾಲಿಸಿಸ್ ಮಾಡಬೇಕು, ಕ್ರೆಡಿಟರ್ಸ್ ಅನಾಲಿಸಿಸ್ ಮಾಡಬೇಕು ಅಂತ ಅಂದ್ರೆ ಎಲ್ಲಾ ರೀತಿಯಾದಂತ ರಿಪೋರ್ಟ್ಸ್ಗಳನ್ನ ಏನ್ ಮಾಡ್ಬೋದು ಆಕ್ಸೆಸ್ ಮಾಡ್ಬೋದು ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಸರ್ ಇವೆಲ್ಲ ಮ್ಯಾನ್ಯುಯಲ್ ಸಿಸ್ಟಮ್ ಅಲ್ಲಿ ಆಗ್ತಿರ್ಲಿಲ್ವಾ? ಎಸ್ ಅಫ್ಕೋರ್ಸ್ ಆಗ್ತಾ ಇತ್ತು. ಬಟ್ ಆದ್ರೆ ಮ್ಯಾನ್ಯುಯಲ್ ಸಿಸ್ಟಮ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ನಿಮ್ಗೆ ಎಲ್ಲಾನು ಸಪ್ರೇಟ್ ಆಗಿ ನಾನು ಕೂತ್ಕೊಂಡು ಮಾಡ್ಬೇಕಾಗಿತ್ತು. ಬಟ್ ಇಲ್ಲಿ ಮಾಡುವಂತ ಕೆಲಸ ಇಲ್ಲ, ಆಟೋಮೆಟಿಕ್ ಆಗಿ ಏನಾಗುತ್ತೆ ರಿಪೋರ್ಟ್ ಜನರೇಟ್ ಆಗೋಗ್ಬಿಡುತ್ತೆ. ದೆನ್ ಸ್ಟೋರೇಜ್ ಅಂಡ್ ರಿಟ್ರೈವಲ್, ಸೊ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಆ ಒಂದು ಡಾಟಾನ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡೋದಿರ್ಬೋದು ಅಥವಾ ಅದನ್ನ ನೀವು ಯೂಸ್ ಮಾಡಿಕೊಂಡು ಬೇರೆ ಒಂದು ಸಿಸ್ಟಮ್ ಅಲ್ಲಿ ನೀವು ತೋರಿಸೋದಿರ್ಬೋದು ಅಥವಾ ನಿಮ್ಗೆ CD-ಗೆ ಪೆನ್ ಡ್ರೈವ್ಗೆ ಡಾಟಾ ಹಾಕೊಂಡು ಇನ್ನೊಂದು ಎಲ್ಲೋ ಒಂದ್ ಕಡೆ ಹೋಗಿ ಅದನ್ನ ನೀವು ಯೂಸ್ ಮಾಡೋದಿರ್ಬೋದು. ಈ ಎಲ್ಲಾ ಒಂದು ಆಕ್ಟಿವಿಟೀಸ್ಗಳನ್ನ ನೀವೇನ್ ಮಾಡ್ಬೋದು ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಹೆಲ್ಪ್ ಮಾಡುತ್ತೆ ಅಂತ. ಹಾಗೆ ಮೋಟಿವೇಶನ್ ಅಂಡ್ ಎಂಪ್ಲಾಯೀಸ್ ಇಂಟ್ರೆಸ್ಟ್ ಅಂತ ಇದೆ. ಆಬ್ವಿಯಸ್ಲಿ ನಿಮ್ಗೆ ವರ್ಕ್ ಲೋಡ್ ಕಡಿಮೆ ಆದಷ್ಟು ಏನಾಗ್ತಾ ಹೋಗುತ್ತೆ ನಿಮ್ಗೆ ಯು ವಿಲ್ ಬಿ ಗೆಟಿಂಗ್ ಮೋರ್ ಬೆನಿಫಿಟಬಲ್ ಟು ಯುವರ್ ವರ್ಕ್. ಅಂದ್ರೆ ಕೂತ್ಕೊಂಡು ಸಪ್ರೇಟ್ ಆಗಿ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋಂಗಿರಲ್ಲ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಂಗಿರಲ್ಲ. ಸೊ ಅಂದ್ರೆ ಅರ್ಥ ಏನು, ಇದು ಎಂಪ್ಲಾಯೀಸ್ ನ ಮೋಟಿವೇಟ್ ಮಾಡುತ್ತೆ. ಸೊ ಒನ್ಸ್ ದೇ ಗೆಟ್ ಅ ಪ್ರಾಪರ್ ಟ್ರೈನಿಂಗ್ ಸಿಕ್ಬಿಡ್ತು ಅಂತ ಅಂದ್ರೆ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅವ್ರು ಮಾಡೋಂತ ಕೆಲಸಗಳು ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಇಂಟ್ರೆಸ್ಟ್ ಇಂದ ಏನ್ ಮಾಡ್ತಾರೆ ಕೆಲಸ ಮಾಡ್ತಾರೆ. ಬಟ್ ಅದೇ ನೀವು ಮ್ಯಾನ್ಯುಯಲ್ ಆಗಿ ಕೂತ್ಕೊಂಡು ಒಂದ್ ದಿನಾನು ಎಂಟ್ರಿ ಕೂತ್ಕೊಂಡು ಪಾಸ್ ಮಾಡಿ ಅಂತಂದ್ರೆ ಮಾಡ್ತಾರ? ಸೊ ನೋ ಬಡಿ ವಿಲ್ ಗೋಯಿಂಗ್ ಟು ಡೂ ದೋಸ್ ಥಿಂಗ್ಸ್. ಅಡ್ವಾಂಟೇಜಸ್ ಇಷ್ಟೊಂದಿದೆ, ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ಗಳು ಇದಾವೆ. ಏನೇನ್ ಡಿಸ್ಅಡ್ವಾಂಟೇಜಸ್? ಒಂದು ಕಾಸ್ಟ್ ಆಫ್ ಟ್ರೈನಿಂಗ್. ಸೊ ನೀವೇನು ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬಗ್ಗೆ ನೀವು ಟ್ರೈನಿಂಗ್ ಕೊಡ್ತೀರಲ್ವಾ, ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಐ ಥಿಂಕ್ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮಾತಾಡ್ಬೇಕಾದಾಗ ನಿಮ್ಗೆ ಕೆಲವೊಂದು ಸಾಫ್ಟ್ವೇರ್ಸ್ಗಳನ್ನ ತೋರಿಸ್ತೀನಿ ನಾನು. ಎಷ್ಟೊಂದು ಹೊಸ ಹೊಸ ಅಕೌಂಟಿಂಗ್ ಸಾಫ್ಟ್ವೇರ್ಸ್ಗಳಿದಾವೆ. ಈ ತರ ಅಕೌಂಟಿಂಗ್ ಸಾಫ್ಟ್ವೇರ್ಸ್ಗಳು ಇದ್ದಾಗ ಏನಾಗುತ್ತೆ,
ಆಸ್ ಅ ಕಾಮನ್ ಮ್ಯಾನ್ ಇವಾಗ ಇಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ಸುಮಾರು ಇಲ್ಲಿ ಒಂದು 30-35 ಜನ ಟ್ಯಾಲಿ ಗೊತ್ತಿದೆ ಅಂತ ಹೇಳಿದಿರಲ್ವಾ. ಸೊ ನಿಮ್ಗೆನೆ ನಾನು ಸುಮ್ನೆ ಹೆಸರುಗಳು ಹೇಳ್ತಾ ಹೋಗ್ತೀನಿ, ನೀವೇ ಅನಲೈಸ್ ಮಾಡ್ಕೊಳ್ಳಿ ನನಗೆ ಎಷ್ಟು ಹೆಸರುಗಳು ಗೊತ್ತಿದೆ ಇದು ಅಂತ. ಟ್ಯಾಲಿ ಏನ್ ನೀವು ಕಲ್ತಿದ್ದೀರಲ್ಲ, ಟ್ಯಾಲಿ ತರನೇ ದೇರ್ ಆರ್ ಲಾಟ್ ಆಫ್ ಸಾಫ್ಟ್ವೇರ್ಸ್ ಲೈಕ್ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳಿದಾವೆ. ಝೋಹೋ ಬುಕ್ಸ್ ಅಂತ ಇದೆ, ಅದಾದ್ಮೇಲೆ ಸರಳ್ ಅಂತ ಇದೆ, ಝೀರೋ ಅಂತ ಇದೆ, ಅದಾದ್ಮೇಲೆ ಎಕ್ಸ್ ಏನದು ವಿವಿಧ್ ಅಂತ ಒಂದೇನೋ ಒಂದಿದೆ ಸಾಫ್ಟ್ವೇರ್. ಈ ತರ ಎಷ್ಟೊಂದು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ನಿಮ್ಗೆ ಇದಾವೆ. ಬಟ್ ಆದ್ರೆ ತುಂಬಾ ಪಾಪ್ಯುಲರ್ ಆಗಿರೋದು ಬಂದು ಟ್ಯಾಲಿ ಸಾಫ್ಟ್ವೇರ್. ಸೊ ಇಷ್ಟೊಂದು ಸಾಫ್ಟ್ವೇರ್ಸ್ ಗಳೆಲ್ಲ ಇದ್ದಾಗ ಏನಾಗುತ್ತೆ, ಒಂದೊಂದು ಕಂಪ್ನಿ ಅವ್ರಿಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ಸ್ ಗಳನ್ನ ಏನ್ ಮಾಡ್ತಾರೆ, ಅವರು ಫಾಲೋ ಮಾಡ್ತಾರೆ ಅಥವಾ ಯೂಸ್ ಮಾಡ್ಕೊಳ್ತಾರೆ. ಸೊ ಈ ತರ ನೀವು ಸಾಫ್ಟ್ವೇರ್ಸ್ ಗಳನ್ನ ನೀವು ಕಲಿಬೇಕು ಅಂತ ಅಂದ್ರೆ, ಸೊ ಸಂಬಡಿ ಶುಡ್ ಗಿವ್ ಅ ಪ್ರಾಪರ್ ಟ್ರೈನಿಂಗ್ ಅಲ್ಲ. ಸೊ ಆ ಟ್ರೈನಿಂಗ್ ಗೆ ಏನಾಗುತ್ತೆ, ನಿಮ್ಗೆ ತುಂಬಾ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ದೆನ್ ಸ್ಟಾಫ್ ಅಪೋಸಿಷನ್ ಅಂತ. ಸೊ ಸ್ಟಾಫ್ ಅಪೋಸಿಷನ್ ಅಂತ ಅಂದ್ರೆ ಅರ್ಥ, ಜನ ಬೇಗ ಚೇಂಜ್ ಆಗೋದಕ್ಕೆ ಇಷ್ಟಪಡಲ್ಲ. ಓಕೆ, ಅಯ್ಯೋ ಹಳೇದೇ ಚೆನ್ನಾಗಿತ್ತು, ಈಗ ಯಾಕೆ ಹೊಸದಾಗಿ ಬಂದಿದೆ ಅನ್ನೋದು. ಈ ತರ ಮೆಂಟಾಲಿಟಿ ಇರೋದು ಏನಾಗುತ್ತೆ, ಒನ್ ಮೋರ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ತುಂಬಾ ಅಷ್ಟಾಗಿ ಇಂಟ್ರೆಸ್ಟ್ ಪಡಲ್ಲ, ಎಸ್ಪೆಷಲಿ ಲೈಕ್ ಏಜ್ಡ್ ಪೀಪಲ್. ನಮ್ಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಬಟ್ ಏಜ್ಡ್ ಪೀಪಲ್ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ದೆನ್ ಡಿಸ್ರಪ್ಷನ್ ಅಂತ. ಸೊ ಕೆಲವೊಂದ್ಸಲ ಏನಾಗುತ್ತೆ, ಲೈಕ್ ಆರ್ಗನೈಸೇಷನ್ ಅಲ್ಲಿ ನಿಮ್ಮ ಪವರ್ ಫ್ಲಕ್ಚುಯೇಷನ್ಸ್ ಗಳಾದಾಗ ಅಥವಾ ಎಲ್ಲಾದ್ರೂ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸ್ ಗಳಾದಾಗ ನಿಮ್ಮ ವರ್ಕ್ ಪರ್ಫಾರ್ಮೆನ್ಸ್ ಮೇಲೆ ಏನಾಗ್ತಾ ಹೋಗುತ್ತೆ, ಪ್ರಾಬ್ಲಮ್ ಆಗ್ಬೋದು. ದೆನ್ ಸಿಸ್ಟಮ್ ಫೇಲ್ಯೂರ್. ಕೆಲವೊಂದ್ಸಲ ಏನಾಗುತ್ತೆ, ಹಾರ್ಡ್ವೇರ್ ಫೇಲ್ಯೂರ್ಸ್ ಗಳಾದಾಗ, ಕೆಲವೊಂದು ಲೈಕ್ ನಾನು ನಿಮ್ಗೆ ಎಲ್ಲರೂ ವೈರಸ್ ಎಲ್ಲ ಹೇಳ್ತಿರ್ತೀನಿ. ಸೊ ವೈರಸ್ ಅಟ್ಯಾಕ್ಸ್ ಗಳೆಲ್ಲ ಆದಾಗ ಏನಾಗುತ್ತೆ, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸಿಸ್ಟಮ್ ಕ್ರ್ಯಾಶ್ ಗಳಾಗುತ್ತೆ. ಸಿಸ್ಟಮ್ ಕ್ರ್ಯಾಶ್ ಆದಾಗ ಏನಾಗುತ್ತೆ, ಸೊ ಆಟೋಮೆಟಿಕ್ ಆಗಿ ನೀವು ಮಾಡಿರುವಂತ ಡಾಟಾಸ್ ಎಲ್ಲವೂ ಏನಾಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. ದೆನ್ ಇನ್ನೆಬಿಲಿಟಿ ಟು ಚೆಕ್ ದ ಅನ್ಆಂಟಿಸಿಪೇಟೆಡ್ ಎರರ್ಸ್ ಅಂತೆ. ಸೊ ಕೆಲವೊಂದ್ಸಲಿ ಏನಾಗಬಹುದು, ದೇರ್ ಆರ್ ಚಾನ್ಸಸ್ ಲೈಕ್ ನಾವೇನೋ ಕೆಲಸ ಮಾಡಿ ಎಂಟ್ರಿ ಪಾಸ್ ಮಾಡ್ಬೇಕಾದಾಗ್ಲೂ ಅಥವಾ ಯಾವ್ದೋ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದಾಗ ಎಲ್ಲೋ ಒಂದ್ ಕಡೆ ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ರೆ, ಸೊ ಅದನ್ನ ಮತ್ತೆ ನೀವು ಅದನ್ನ ಹುಡುಕಿ ತೆಗಿಯೋದಿದೆಯಲ್ಲ, ಅದು ಸ್ವಲ್ಪ ರಿಸ್ಕಿ ಕೆಲಸ ಅಂತ ಹೇಳ್ತೀವಿ. ದೆನ್ ಬ್ರೀಚಸ್ ಆಫ್ ಸೆಕ್ಯೂರಿಟಿ. ಎಸ್ ಆಫ್ ಕೋರ್ಸ್, ನಮ್ಮ ಡಾಟಾಸ್ಗೆ ಯಾವ ರೀತಿ ನಾವು ಪಾಸ್ವರ್ಡ್, ನಮ್ಮ ಮೊಬೈಲ್ಗೆ ಯಾವ ರೀತಿ ಪಾಸ್ವರ್ಡ್ ಅಂತೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತೀವೋ, ಅದೇ ರೀತಿನೇ ನೀವು ಸಿಸ್ಟಮ್ಸ್ಗೂ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸಮ್ ಟೈಮ್ಸ್ ಏನಾದ್ರೂ ನೀವು ಪ್ರೊಟೆಕ್ಟ್ ಮಾಡಲಿಲ್ಲ ಅಂತ ಅಂದ್ರೆ, ಸೊ ದೇರ್ ಈಸ್ ಅ ಲಾಸ್ ಆಫ್ ಇನ್ಫಾರ್ಮೇಶನ್ ಹ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಲಾಸ್ಟ್ ಕಾನ್ಸೆಪ್ಟ್ ಬಂದು ಏನು, ಇಲ್ ಎಫೆಕ್ಟ್ಸ್ ಆನ್ ಹೆಲ್ತ್ ಅಂತೆ. ಆಬ್ವಿಯಸ್ಲಿ ಇವತ್ತು ನಾನು ಕಂಟಿನ್ಯೂಸ್ ಆಗಿ 4 ಅವರ್ ನನ್ನ ಕಂಪ್ಯೂಟರ್ ಮುಂದೆ ಕೂತ್ಕೋತೀನಿ ಅಂದ್ರೆ ನನಗೆ ಐ ಬರ್ನಿಂಗ್ ಸ್ಟಾರ್ಟ್ ಆಗೋದು, ಹೆಡ್ ಏಕ್ ಬರೋದು, ಇವೆಲ್ಲ ಆಗ್ತಾ ಇರುತ್ತೆ. ಸೊ ಈ ತರ ಕೆಲವೊಂದು ಹೆಲ್ತ್ ಇಶ್ಯೂಸ್ ಚಾನ್ಸಸ್ ಸಹ ಏನಿರುತ್ತೆ ನಿಮ್ಮ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಷ್ಟನ್ನು ನಾವೇನಂತ ಕರಿತೀವಿ, ಡಿಸ್ಅಡ್ವಾಂಟೇಜಸ್ ಆಫ್ ಯುವರ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೆ ಏನು, ಸಿಸ್ಟಮ್ ಅಂದ್ರೆ ಏನು, ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನು ಅಂತ ನೋಡ್ತೀವಿ. ಅದಾದ್ಮೇಲೆ ಮ್ಯಾನ್ಯುಯಲ್ ಅಕೌಂಟಿಂಗು ಕಂಪ್ಯೂಟರೈಸ್ಡ್ ಅಕೌಂಟಿಂಗು ಡಿಫ್ರೆನ್ಸ್ ಏನು ಅಂತ ನೋಡ್ತೀವಿ. ಅದಾದ್ಮೇಲೆ ಲೇಟರ್ ಪಾರ್ಟ್ ವಿ ಡಿಸ್ಕಸ್ಡ್ ಅಬೌಟ್ ವಾಟ್ ಯು ಕಾಲ್ಡ್ advantages and disadvantages of what you called computerized accounting system ಅಂತ ಏನು ಅಂತ ನೋಡಿ. ಹೋಪ್ ಇವತ್ತಿನ ಕ್ಲಾಸ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡು ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.